ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಎಂತೆಂಥ ಅವಾಂತರಗಳಾಯಿತು. ಇಷ್ಟೆಲ್ಲ ಆದ ನಂತರ ಆದರೂ ಎಚ್ಚೆತ್ಕೊಂಡಿದ್ದಾರೆ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. BWSSV ಎಂಥ ಅಚಾತುರ್ಯ ಆಯಿತು, ಸಣ್ಣ ಮಗು ಬಲಿ ಆಯಿತು. ಈ ಜಲಮಂಡಳಿ ಎಚ್ಚೆತ್ಕೊಳ್ಳೋದಕ್ಕೆ ಇನ್ನೆಷ್ಟು ಬಲಿ ಬೇಕು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ BWSSVಯ ದಿವ್ಯ ನಿರ್ಲಕ್ಷ್ಯ. ಕಗ್ಲಿಪುರದಲ್ಲಿ ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿಯಾದ. ಮ್ಯಾನ್ಹೋಲ್ಗೆ ಬಿದ್ದು 13 ವರ್ಷದ ಬಾಲಕ ಬಲಿಯಾದ. ಆ ಘಟನೆ ನಡೆದ ಕೂಗಳತೆ ದೂರದಲ್ಲಿ 3 ಡೇಂಜರ್ ಸಂಪ್ಗಳಿದೆ. ಏನಾದರೂ ಅನಾಹುತ ನಡೆದ್ರೆ ಯಾರು ಹೊಣೆ? ಸಂಪ್ಗಳಿಗೆ ಸ್ಲಾಬ್ ಅಳವಡಿಸಿ ಅಂತ ಸ್ಥಳೀಯರು ಅನೇಕ ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಯಾರು ಕ್ಯಾರೆ ಅಂತ ಇಲ್ಲ. ಇದು ನೋಡಿ, ಸಂಪ್ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇರೋದು. ಇದರ ಪಕ್ಕದಲ್ಲೇ ಅಂದರೆ ಕಗ್ಲಿಪುರದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದರ ಪಕ್ಕದಲ್ಲೇ ಮೊನ್ನೆ ನಡೆದಂಥ ಘಟನೆ ನಡೆದಿರೋದು. ಬಾಲಕ ಅಂಥದ್ದೇ ಒಂದು ಮ್ಯಾನ್ಹೋಲ್ ಅಂದರೆ ಸಂಪಿಗೆ ಬಿದ್ದು ಮೃತಪಟ್ಟ. ಇನ್ನೆಷ್ಟು ಬಲಿ ಬೇಕು? ಇನ್ನೆಷ್ಟು ಬಲಿ ಆಗಬೇಕು? ಯಾರಾದರೂ ಬಿದ್ದು ಅಲ್ಲಿ ಸತ್ತ ನಂತರದಲ್ಲಿ ಬಂದು ಅದನ್ನು ಸರಿ ಮಾಡೋದು ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ. ಇವರು ಎಚ್ಚೆತ್ಕೊಳ್ಳೋದು ಯಾವಾಗ? ಜನರ ಜೀವಗಳು ಉಳಿಯೋದು ಯಾವಾಗ? ಅಥವಾ ಜೀವಗಳ ಜೊತೆ ಚಲ್ಲಾಟ ಆಡ್ತಿದ್ದಾರಾ? ಅಥವಾ ಕ್ಯಾರೆ ಅಂತ ಇಲ್ವಾ? ಯಾರಿಗೂ ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ವಾ ಅನ್ನುವಂಥ ಪ್ರಶ್ನೆ. ಇಂಥ ಅನೇಕ ಅಧ್ವಾನಗಳು, ಅನೇಕ ಕಡೆಗಳಲ್ಲಿ ಅವಾಂತರಗಳು ಇದೇ ರೀತಿಯಾಗಿದೆ. ಜಲಮಂಡಳಿಗೆ ಹಾಗಾದರೆ ಇನ್ನೆಷ್ಟು ಬಲಿ ಬೇಕು? ಕೆಲಸ ಮಾಡ್ತಾರೆ, ಮಾಡಿದ ನಂತರದಲ್ಲಿ ಅರ್ಧಂಬರ್ಧ ಕಾಮಗಾರಿಗಳನ್ನು ಮಾಡಿ ಬಿಡೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಇವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲೂ ಅದೇ ರೀತಿಯಲ್ಲಿ ಈ ಸಂಪುಗಳನ್ನು ಓಪನ್ ಬಿಟ್ಟಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಇದೇ ರೀತಿಯ ತೊಂದರೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ, ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗೋದು ಫಿಕ್ಸ್. ಯಾಕೆಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳಿಂದ 2 ಮೃತಪಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ ಪ್ರೀತಮ್ ಮೃತಪಟ್ಟಿದ್ದಾನೆ. ಆದರೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿಮ್ಗಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಈ ಒಂದು ಜಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ಮೇಲಕ್ಕೆ ಬರಲು ಯಾವುದೇ ರೀತಿ ಅವರಿಗೆ ಬೇಕಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀರು ಇರುತ್ತೆ. ಇಂತಹ ಜಾಗದಲ್ಲಿ ಇಷ್ಟೊಂದು ಓಪನ್ ಇಟ್ಟು ನಿರ್ಲಕ್ಷ್ಯ ತೋರ್ತಾ ಇದೆ. ಬಟ್ ಜಲಮಂಡಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಪ್ರೀತಮ್ ಪ್ರಕರಣ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾರ ಇದನ್ನು ತೆಗೆದುಕೊಂಡು ಹೋಗಿದ್ದು ನಮ್ಮ ನಿರ್ಲಕ್ಷ್ಯ ಇಲ್ಲ ಅನ್ನೋದನ್ನು ಅಂತಿದ್ರು. ಹಾಗಾದ್ರೆ ಇದೇನಿದು ಅನ್ನೋ ಪ್ರಶ್ನೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ದೃಶ್ಯ ಸಮೇತ ಜಲಮಂಡಳಿ ಅಧಿಕಾರಿಗಳಿಗೆ ಮಾಡ್ತಾ ಇದೆ. ಎಲ್ಲಂದ್ರಲ್ಲೂ ಕೂಡ ಓಪನ್ ಇಟ್ಟು ಎಲ್ಲೋ ಒಂದು ಕಡೆ ಅನಾಹುತಕ್ಕೆ ಇವರೇ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕಗ್ಲಿಪುರದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿಯ ವಾಲ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮೇತ ಬಟಾಬಯಲು ಮಾಡ್ತಾ ಇದೆ. ನಿಮಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ, ಇದೇ ಜಾಗದಲ್ಲಿ ಅಂದರೆ ಈ ಒಂದು ವಾಲ್ ಚೇಂಬರ್ಗೆ 3 ದಿನದ ಹಿಂದೆ ಪ್ರೀತಮನ್ನು 14 ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ. ಅದಕ್ಕೆ ಕೇವಲ 5 ರಿಂದ 10 ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮಗೆ ಬಯಲು ಮಾಡ್ತಾ ಇದೆ. ನಮ್ಗೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಅಂದರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸರಿಸುಮಾರು 5 ರಿಂದ 10 ಅಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದರೆ ಇದು ರೋಡಿಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಒಂದು ಎತ್ತರಿಸುವಂಥ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಬೇಕಿತ್ತು. ಇಲ್ಲದಿದ್ದರೆ ಇಲ್ಲಿ ನಿತ್ಯವೂ ಕೂಡ ಜನರ ಓಡಾಟಗಳಿರುತ್ತೆ, ಜೊತೆ ಮೂಕ ಪ್ರಾಣಿಗಳ ಓಡಾಟ ಇರುತ್ತೆ. ಮೂಕ ಪ್ರಾಣಿ ಹಿಂದೆ ಜನರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಏನಾದರೂ ಅವಘಡ ಆದಂಥ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಇದೀಗ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯ ಸ್ಲ್ಯಾಬ್ ಆಗಿರ್ಬೋದು ಅಥವಾ ರೋಡಿಗಿಂತ ತುಸು ಎತ್ತರಿಸಿದರೆ ಇನ್ನೂ ಉತ್ತಮವಾಗಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನು ಸರ್? ಸರ್, ಇಲ್ಲಿ ಸುಮಾರು ಒಂದು 200 ಮೀಟರ್ನಷ್ಟು ದೂರ ಮಾತ್ರ ಪಂಪ್ ಹೌಸ್ನಿಂದ ಒಂದು ಹಳ್ಳಕ್ಕೆ ನೀರನ್ನು ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ.
ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದಮೇಲೆ ರೆಸಿಡ್ಯೂಯಲ್ ವಾಟರು ಹೆಚ್ಚಿಗೆ ಹೋಗೋದಕ್ಕೆ ಮತ್ತು ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ, ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ. ಆದರೆ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಒಂದು 200 ಮೀಟ್ರ್ ಉದ್ದದಷ್ಟು ಒಂದು 2 ಮೀಟ್ರ್ ಅಗಲ ಬರ್ಬೋದು ಮ್ಯಾಕ್ಸಿಮಮ್. ಇದಕ್ಕೊಂದು ಸ್ಲ್ಯಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಅವಘಡ ಆಗೋದಕ್ಕೆ ಚಾನ್ಸೇ ಇಲ್ಲ. 200 ಮೀಟ್ರ್ ಜಾಗದಷ್ಟು ಮಕ್ಕಳು ಇಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಬಂದು ಬೀಳ್ಬೋದು, ಮುಖ ಪ್ರಾಣಿಗಳು ಬೀಳ್ಬೋದು. ಅದರಿಂದ ಅದೊಂದು ನಿರ್ಲಕ್ಷ್ಯತೆಯನ್ನು ದೂರ ಮಾಡಬೇಕಾಗಿದೆ. ಇಲ್ಲಿ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಡ್ಬೇಕು, ಕಂಪ್ಲೀಟ್ ಸ್ಲ್ಯಾಬ್ ಹಾಕ್ಬಿಟ್ರೆ 200 ಮೀಟ್ರ್ ಶುದ್ಧ. ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಯಾರು ಕೂಡ ಇದರಲ್ಲಿ ಮತ್ತೆ ಬೀಳೋ ಚಾನ್ಸಸ್ ಇರೋದಿಲ್ಲ. ಇದೆ, ಬೇಕಾದಷ್ಟಿದೆ ಅಲ್ಲಿ ಸ್ಕೂಲ್. ಇದು ರವಿಶಂಕರ್ ಜಿ ಅವ್ರ ಸ್ಕೂಲ್ ಇದೆ, ಇಲ್ಲಿ ಮಾರುತಿ ವಿದ್ಯಾಲಯ ಇದೆ, ಸ್ಕೂಲ್ಗಳಿದೆ. ಮಕ್ಕಳು ಕೂಡ ಸ್ಕೂಲ್ ಇಲ್ಲದೆ ಇರುವಾಗ ಸಮ್ಮರ್ ಹಾಲಿಡೇಸ್ನಲ್ಲಂತೂ ಮಕ್ಕಳು ಬಂದು ಇಲ್ಲಿ ಆಟ ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲ ಆಡ್ತಿರ್ತಾರೆ. ಅದಕ್ಕೋಸ್ಕರ ಇಷ್ಟು ಸ್ಥಳೀಯರ ಆಗ್ರಹ. ಅಂದರೆ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಿದರೆ ಅಥವಾ ಇದಕ್ಕೆ ಬೇಕಾದಂಥ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ತಗೊಂಡ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ನೀವು ಅಂದರೆ ಮೊನ್ನೆ ಬಾಲಕ ಬಿದ್ದಂತಹ ಘಟನಾ ಸ್ಥಳದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲೇ ಮತ್ತೊಂದು ನಿರ್ಲಕ್ಷ್ಯ ತೋರಿರುವಂಥದ್ದು. ಇಲ್ಲೂ ಕೂಡ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಇಲ್ಲಿರುವಂತಹ ಏನು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಓಪನ್ ಆಗಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ವಾಲ್ ಚೇಂಬರನ್ನು ಓಪನ್ ಆಗಿ ಬಿಡುವಂತಹ ಒಂದು ಕೆಲಸವನ್ನು ಇವರು ಜಲಮಂಡಳಿಯವರು ಮಾಡಿದ್ದಾರೆ. ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಕೂಡ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ಅದರ ಒಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತಾನೆ ಎಷ್ಟೊಂದು ಡೇಂಜರ್ ಆಗಿದೆ ಅಂತ. ಇಲ್ಲಿ ಯಾರಾದರೂ ಬಂದಂತಹ ಸಂದರ್ಭದಲ್ಲಿ ಯಾರಾದರೂ ಎಡವಿ ಬಿದ್ದರೂ ಕೂಡ ದೊಡ್ಡ ಮಟ್ಟದ ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲು ಸ್ಕೂಲ್ಗಳಿದೆ, ಅಕ್ಕಪಕ್ಕದ ಮನೆಗಳಿದೆ, ಜನರು ಕೂಡ ರಸ್ತೆಗೆ ಹೊಂದಿಕೊಂಡಿರುವಂತಹ ಈ ಒಂದು ಭಾಗದ ಮೂಲಕ ನಡ್ಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಇದೀಗ ಜಲಮಂಡಳಿಯವರು ಓಪನ್ ಆಗಿಟ್ಟಿದ್ದಾರೆ. ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿಲ್ಲ. ಸಣ್ಣದಾಗಿರುವಂತಹ ಬ್ಯಾರಿಕೇಡ್ ಆಗಿರ್ಬೋದು ಅಥವಾ ಅದನ್ನು ಕವರನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಈಗಾಗಲೇ ಒಂದು ಕಡೆ ಅವಾಂತರ ಆಗಿದೆ. ಈ ವರ್ಷಗಳ ಹಿಂದೆ ಕೂಡ ಇಲ್ಲಿ 2 ಮಕ್ಕಳು ಮೃತಪಟ್ಟಿದ್ರು ಅನ್ನೋ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ 3 ದಿನದ ಹಿಂದೆ 14 ವರ್ಷದ ಬಾಲಕ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದ. ಹಾಗಾದ್ರೆ ಇವ್ರಿಗೆ ಇನ್ನಷ್ಟು ಬಲಿಬೇಕು ಅನ್ನೋ ಪ್ರಶ್ನೆಯನ್ನು, ಆಕ್ರೋಶಭರಿತ ಪ್ರಶ್ನೆ ಇದೀಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಎಂತೆಂಥ ಅವಾಂತರಗಳಾಯ್ತು. ಇಷ್ಟೆಲ್ಲ ಆದ ನಂತರ ಆದ್ರೂ ಎಚ್ಚೆತ್ಕೊಂಡಿದ್ದಾರೆ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. BWSSB ಎಂತ ಅಚಾತುರ್ಯ ಆಯ್ತು, ಸಣ್ಣ ಮಗು ಬಲಿ ಆಯ್ತು. ಈ ಜಲಮಂಡಳಿ ಎಚ್ಚೆತ್ಕೊಳ್ಳೋದಕ್ಕೆ ಇನ್ನೆಷ್ಟು ಬಲಿ ಬೇಕು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ BWSSBಯ ದಿವ್ಯ ನಿರ್ಲಕ್ಷ್ಯ. ಕಗ್ಲಿಪುರದಲ್ಲಿ ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿಯಾದ. ಮ್ಯಾನ್ ಹೋಲ್ಗೆ ಬಿದ್ದು 13 ವರ್ಷದ ಬಾಲಕ ಬಲಿಯಾದ. ಆ ಘಟನೆ ನಡೆದ ಕೂಗಳತೆ ದೂರದಲ್ಲಿ 3 ಡೇಂಜರ್ ಸಂಪ್ಗಳಿದೆ. ಏನಾದರೂ ಅನಾಹುತ ನಡೆದ್ರೆ ಯಾರು ಹೊಣೆ? ಸಂಪ್ಗಳಿಗೆ ಸ್ಲಾಬ್ ಅಳವಡಿಸಿ ಅಂತ ಸ್ಥಳೀಯರು ಅನೇಕ ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಯಾರು ಕ್ಯಾರೆ ಅಂತ ಇಲ್ಲ. ಇದು ನೋಡಿ, ಸಂಪು ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇರೋದು. ಇದರ ಪಕ್ಕದಲ್ಲೇ ಅಂದರೆ ಕಗ್ಲಿಪುರದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದರ ಪಕ್ಕದಲ್ಲೇ ಮೊನ್ನೆ ನಡೆದಂಥ ಘಟನೆ ನಡೆದಿರೋದು. ಬಾಲಕ ಅಂಥದ್ದೇ ಒಂದು ಮ್ಯಾನ್ ಹೋಲ್ ಅಂದರೆ ಸಂಪಿಗೆ ಬಿದ್ದು ಮೃತಪಟ್ಟ. ಇನ್ನೆಷ್ಟು ಬಲಿ ಬೇಕು, ಇನ್ನೆಷ್ಟು ಬಲಿ ಆಗಬೇಕು? ಯಾರಾದರೂ ಬಿದ್ದು ಅಲ್ಲಿ ಸತ್ತ ನಂತರದಲ್ಲಿ ಬಂದು ಅದನ್ನು ಸರಿ ಮಾಡೋದು ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ. ಇವರು ಎಚ್ಚೆತ್ಕೊಳ್ಳೋದು ಯಾವಾಗ? ಜನರ ಜೀವಗಳು ಉಳಿಯೋದು ಯಾವಾಗ? ಅಥವಾ ಜೀವಗಳ ಜೊತೆ ಚಲ್ಲಾಟ ಆಡ್ತಿದ್ದಾರಾ? ಅಥವಾ ಕ್ಯಾರೆ ಅಂತ ಇಲ್ವಾ? ಯಾರಿಗೂ ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ವಾ ಅನ್ನುವಂಥ ಪ್ರಶ್ನೆ. ಇಂಥ ಅನೇಕ ಅಧ್ವಾನಗಳು, ಅನೇಕ ಕಡೆಗಳಲ್ಲಿ ಅವಾಂತರಗಳು ಇದೇ ರೀತಿಯಾಗಿದೆ. ಜಲಮಂಡಳಿಗೆ ಹಾಗಾದರೆ ಇನ್ನೆಷ್ಟು ಬಲಿ ಬೇಕು? ಕೆಲಸ ಮಾಡ್ತಾರೆ, ಮಾಡಿದ ನಂತರದಲ್ಲಿ ಅರ್ಧಂಬರ್ಧ ಕಾಮಗಾರಿಗಳನ್ನು ಮಾಡಿ ಬಿಡೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಇವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲೂ ಅದೇ ರೀತಿಯಲ್ಲಿ ಈ ಸಂಪುಗಳನ್ನು ಓಪನ್ ಬಿಟ್ಟಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅನೇಕ ಕಡೆಗಳಲ್ಲಿ ಇದೇ ರೀತಿಯ ತೊಂದರೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಇದು ಕೂಡ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯ ದೃಶ್ಯ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಜಲಮಂಡಳಿ ಯಾವುದೇ ರೀತಿಯ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಇಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಿರುವಂಥದ್ದು. ಎಲ್ಲೆಂದರಲ್ಲೂ ಕೂಡ ಕಂಬಿ ಇದೆ. ಅದರ ಜೊತೆಗೆ ಇಲ್ಲಿರುವಂತಹ ಸಂಪ್ ಅಥವಾ ವಾಲ್ ಚೇಂಬರ್ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಅದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿಲ್ಲ, ಓಪನ್ ಆಗಿಟ್ಟಿದೆ. ಇಲ್ಲಿ ಕೆಳಗಡೆ ನೀರಿದೆ. ಇಲ್ಲಿ ಯಾರಾದಂತಹ ಬಿದ್ದಂತಹ ಸಂದರ್ಭದಲ್ಲಿ ಮೂಕ ಪ್ರಾಣಿ ಆಗಿರ್ಬೋದು, ಚಿಕ್ಕ ಪುಟ್ಟ ಮಕ್ಕಳು ಬಿದ್ದಂತಹ
ಬಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಗೋದು ಫಿಕ್ಸ್. ಯಾಕೆಂದ್ರೆ ಈ ಒಂದು ಭಾಗ ಏನಿದೆ ಸುತ್ತಲೂ ಸ್ಕೂಲ್ಗಳಿದೆ, ಜೊತೆಗೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಮಕ್ಕಳ ಓಡಾಟ ಇರುತ್ತೆ. ಇಂತಹ ಜಾಗದಲ್ಲಿ ಅವರು ಓಪನ್ ಇಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳಿಂದ ಇಬ್ಬರು ಮೃತಪಟ್ಟಿದ್ದಾರೆ. ಕೇವಲ 3 ದಿನದ ಹಿಂದೆ ಪ್ರೀತಮ್ ಮೃತಪಟ್ಟಿದ್ದಾನೆ. ಆದರೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿಮ್ಗಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಈ ಒಂದು ಜಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ಮೇಲಕ್ಕೆ ಬರಲು ಯಾವುದೇ ರೀತಿ ಅವರಿಗೆ ಬೇಕಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ನೀರು ಇರುತ್ತೆ. ಇಂತಹ ಜಾಗದಲ್ಲಿ ಇಷ್ಟೊಂದು ಓಪನ್ ಇಟ್ಟು ನಿರ್ಲಕ್ಷ್ಯ ತೋರ್ತಾ ಇದೆ. ಬಟ್ ಜಲಮಂಡಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರೀತಮ್ ಪ್ರಕರಣ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾರ ಇದನ್ನು ತೆಗೆದುಕೊಂಡು ಹೋಗಿದ್ದು, ನಮ್ಮ ನಿರ್ಲಕ್ಷ್ಯ ಇಲ್ಲ ಅನ್ನೋದನ್ನು ಅಂತಿದ್ರು. ಹಾಗಾದ್ರೆ ಇದೇನಿದು ಅನ್ನೋ ಪ್ರಶ್ನೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ದೃಶ್ಯ ಸಮೇತ ಜಲಮಂಡಳಿ ಅಧಿಕಾರಿಗಳಿಗೆ ಮಾಡ್ತಾ ಇದೆ. ಎಲ್ಲಂದ್ರಲ್ಲೂ ಕೂಡ ಓಪನ್ ಇಟ್ಟು ಎಲ್ಲೋ ಒಂದು ಕಡೆ ಅನಾಹುತಕ್ಕೆ ಇವರೇ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಕಗ್ಗಲಿಪುರದ ಜನರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿಯ ವಾಲ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟ ಪ್ರಕರಣವನ್ನು ಎಕ್ಸ್ಪೋಸ್ ಮಾಡಿದಂತಹ ರಿಪಬ್ಲಿಕ್ ಕನ್ನಡ ಇದೀಗ ಮತ್ತೊಂದು ಜಲಮಂಡಳಿಯ ನಿರ್ಲಕ್ಷ್ಯವನ್ನು ದೃಶ್ಯ ಸಮೇತ ಬಯಲು ಮಾಡ್ತಾ ಇದೆ. ನಿಮಗೆ ಮೊದಲಿಗೆ ಈ ಒಂದು ಜಾಗ ಏನಿದೆ, ಇದೇ ಜಾಗದಲ್ಲಿ ಅಂದರೆ ಈ ಒಂದು ವಾಲ್ ಚೇಂಬರ್ಗೆ 3 ದಿನದ ಹಿಂದೆ ಪ್ರೀತಮ್ ಅನ್ನು 14 ವರ್ಷದ ಬಾಲಕ ಬಿದ್ದು ಮೃತಪಟ್ಟಿದ್ದ. ಅದಕ್ಕೆ ಕೇವಲ 5 ರಿಂದ 10 ಮೀಟರ್ ದೂರದಲ್ಲಿ ಜಲಮಂಡಳಿ ಮತ್ತೊಂದು ನಿರ್ಲಕ್ಷ್ಯವನ್ನು ಕೂಡ ನಿಮಗೆ ಬಯಲು ಮಾಡ್ತಾ ಇದೆ. ನಮ್ಗೆ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಅಂದರೆ ಇಲ್ಲಿ ನೀರು ಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸರಿಸುಮಾರು 5 ರಿಂದ 10 ಅಡಿಯಷ್ಟು ಈ ಒಂದು ಜಾಗದಲ್ಲಿ ಇಲ್ಲಿ ಅಂದರೆ ಇದು ರೋಡಿಗೆ ಸರಿಯಾಗಿರುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಒಂದು ಎತ್ತರಿಸುವಂಥ ಕೆಲಸ ಆಗಬೇಕಾಗಿತ್ತು ಅಥವಾ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಬೇಕಿತ್ತು. ಇಲ್ಲದಿದ್ದರೆ ಇಲ್ಲಿ ನಿತ್ಯವೂ ಕೂಡ ಜನರ ಓಡಾಟಗಳಿರುತ್ತೆ, ಜೊತೆ ಮೂಕ ಪ್ರಾಣಿಗಳ ಓಡಾಟ ಇರುತ್ತೆ. ಮೂಕ ಪ್ರಾಣಿ ಹಿಂದೆ ಜನರು ಕೂಡ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಅವಘಡ ಆದಂಥ ಸಂದರ್ಭದಲ್ಲಿ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಇದೀಗ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯ ಸ್ಲ್ಯಾಬ್ ಆಗಿರ್ಬೋದು ಅಥವಾ ರೋಡಿಗಿಂತ ತುಸು ಎತ್ತರಿಸಿದರೆ ಇನ್ನೂ ಉತ್ತಮವಾಗಿತ್ತು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ಮ ಆರೋಪ ಜೊತೆಗೆ ಆಗ್ರಹ ಏನು ಸರ್? ಸರ್, ಇಲ್ಲಿ ಸುಮಾರು ಒಂದು 200 ಮೀಟರ್ನಷ್ಟು ದೂರ ಮಾತ್ರ ಪಂಪ್ ಹೌಸ್ನಿಂದ ಒಂದು ಹಳ್ಳಕ್ಕೆ ನೀರನ್ನು ಹರಿಯೋದಕ್ಕೆ ಅಂತ ಈ ಚರಂಡಿ ಮಾಡಿದ್ದಾರೆ. ಈ ಚರಂಡಿ ಮಾಡಿರೋದು ವಾಟರ್ ಫಿಲ್ಟರ್ ಆದಮೇಲೆ ರೆಸಿಡ್ಯೂಯಲ್ ವಾಟರು ಹೆಚ್ಚಿಗೆ ಹೋಗೋದಕ್ಕೆ ಮತ್ತು ಕರೆಂಟ್ ಹೋದಾಗ ಒಟ್ಟಿಗೆ ನೀರು ರಿವರ್ಸ್ ಬರುತ್ತೆ, ಅದು ಆಚೆ ಹೋಗೋದಕ್ಕೆ ಒಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ. ಆದರೆ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಒಂದು 200 ಮೀಟ್ರ್ ಉದ್ದದಷ್ಟು ಒಂದು 2 ಮೀಟ್ರ್ ಅಗಲ ಬರ್ಬೋದು ಮ್ಯಾಕ್ಸಿಮಮ್. ಇದಕ್ಕೊಂದು ಸ್ಲ್ಯಾಬ್ ಹಾಕಿಸ್ಬಿಟ್ರೆ ಅವಾಗ ಯಾರು ಇಲ್ಲಿ ಅವಘಡ ಆಗೋದಕ್ಕೆ ಚಾನ್ಸೇ ಇಲ್ಲ. 200 ಮೀಟ್ರ್ ಜಾಗದಷ್ಟು ಮಕ್ಕಳು ಇಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಬಂದು ಬೀಳ್ಬೋದು, ಮುಖ ಪ್ರಾಣಿಗಳು ಬೀಳ್ಬೋದು. ಅದರಿಂದ ಅದೊಂದು ನಿರ್ಲಕ್ಷ್ಯತೆಯನ್ನು ದೂರ ಮಾಡಬೇಕಾಗಿದೆ. ಇಲ್ಲಿ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಡ್ಬೇಕು. ಕಂಪ್ಲೀಟ್ ಸ್ಲ್ಯಾಬ್ ಹಾಕ್ಬಿಟ್ರೆ 200 ಮೀಟ್ರ್ ಶುದ್ಧ ಇದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ರೆ ಯಾರು ಕೂಡ ಇದರಲ್ಲಿ ಮತ್ತೆ ಬೀಳೋ ಚಾನ್ಸಸ್ ಇರೋದಿಲ್ಲ. ಇದೆ, ಬೇಕಾದಷ್ಟಿದೆ. ಅಲ್ಲಿ ಸ್ಕೂಲ್ ಇದೆ, ಇದು ರವಿಶಂಕರ್ ಜಿ ಅವ್ರ ಸ್ಕೂಲ್ ಇದೆ, ಇಲ್ಲಿ ಮಾರುತಿ ವಿದ್ಯಾಲಯ ಇದೆ, ಸ್ಕೂಲ್ಗಳಿದೆ. ಮಕ್ಕಳು ಕೂಡ ಸ್ಕೂಲ್ ಇಲ್ಲದೆ ಇರುವಾಗ ಸಮ್ಮರ್ ಹಾಲಿಡೇಸ್ನಲ್ಲಂತೂ ಮಕ್ಕಳು ಬಂದು ಇಲ್ಲಿ ಆಟ ಆಡ್ತಾ ಇರ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲ ಆಡ್ತಿರ್ತಾರೆ. ಅದಕ್ಕೋಸ್ಕರ ಇಷ್ಟು ಸ್ಥಳೀಯರ ಆಗ್ರಹ. ಅಂದರೆ ಇದಕ್ಕೊಂದು ಸ್ಲ್ಯಾಬ್ ಅಳವಡಿಕೆ ಮಾಡಿದರೆ ಅಥವಾ ಇದಕ್ಕೆ ಬೇಕಾದಂಥ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮ ತಗೊಂಡ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೂಡ ಇದೀಗ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿಯ ಮತ್ತೊಂದು ನಿರ್ಲಕ್ಷ್ಯವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ನೀವು ಅಂದರೆ ಮೊನ್ನೆ ಬಾಲಕ ಬಿದ್ದಂತಹ ಘಟನಾ ಸ್ಥಳದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲೇ ಮತ್ತೊಂದು ನಿರ್ಲಕ್ಷ್ಯ ತೋರಿರುವಂಥದ್ದು. ಇಲ್ಲೂ ಕೂಡ ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ಇಲ್ಲಿರುವಂತಹ ಏನು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಓಪನ್ ಆಗಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ವಾಲ್ ಚೇಂಬರನ್ನು ಓಪನ್ ಆಗಿ ಬಿಡುವಂತಹ ಒಂದು ಕೆಲಸವನ್ನು ಇವರು ಜಲಮಂಡಳಿಯವರು ಮಾಡಿದ್ದಾರೆ. ಅದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಕೂಡ ಸುರಕ್ಷತಾ ಕ್ರಮ ಅಳವಡಿಕೆ ಮಾಡಿಲ್ಲ. ನಿಮ್ಗೆ ಅದರ ಒಳಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಎಷ್ಟೊಂದು ಡೇಂಜರ್ ಆಗಿದೆ ಅಂತ. ಇಲ್ಲಿ ಯಾರಾದರೂ ಬಂದಂತಹ ಸಂದರ್ಭದಲ್ಲಿ ಯಾರಾದರೂ ಎಡವಿ ಬಿದ್ದರೂ ಕೂಡ ದೊಡ್ಡ ಮಟ್ಟದ ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲು ಸ್ಕೂಲ್ಗಳಿದೆ, ಅಕ್ಕಪಕ್ಕದ ಮನೆಗಳಿದೆ, ಜನರು ಕೂಡ ರಸ್ತೆಗೆ ಹೊಂದಿಕೊಂಡಿರುವಂತಹ ಈ ಒಂದು ಭಾಗದ ಮೂಲಕ ನಡ್ಕೊಂಡು ಹೋಗ್ತಾರೆ. ಇಂತಹ ಜಾಗದಲ್ಲಿ ಇದೀಗ ಜಲಮಂಡಳಿಯವರು ಓಪನ್ ಆಗಿಟ್ಟಿದ್ದಾರೆ. ಯಾವುದೇ ರೀತಿಯ ಸುರಕ್ಷತಾ ಕ್ರಮ ಕೂಡ ಅಳವಡಿಕೆ ಮಾಡಿಲ್ಲ. ಸಣ್ಣದಾಗಿರುವಂತಹ ಬ್ಯಾರಿಕೇಡ್ ಆಗಿರ್ಬೋದು ಅಥವಾ ಅದನ್ನು ಕವರನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಈಗಾಗಲೇ ಒಂದು ಕಡೆ ಅವಾಂತರ ಆಗಿದೆ. ಈ ವರ್ಷಗಳ ಹಿಂದೆ ಕೂಡ ಇಲ್ಲಿ 2 ಮಕ್ಕಳು ಮೃತಪಟ್ಟಿದ್ರು ಅನ್ನೋ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ 3 ದಿನದ ಹಿಂದೆ 14 ವರ್ಷದ ಬಾಲಕ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದ. ಹಾಗಾದ್ರೆ ಇವ್ರಿಗೆ ಇನ್ನಷ್ಟು ಬಲಿಬೇಕು ಅನ್ನೋ ಪ್ರಶ್ನೆಯನ್ನು, ಆಕ್ರೋಶ ಭರಿತ ಪ್ರಶ್ನೆ ಇದೀಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.